ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ನ ಮೂರನೇ ಒಡಿಯ ಬಗ್ಗೆ ಮಾತಾಡೋಣ. ನೀವೆಲ್ಲ ನೋಡಿರ್ಬೋದು, ಈ ಒಂದು ಕೊನೆ ಒಡಿ ಕೂಡ ನಮ್ಮ ಟೀಮ್ ಇಂಡಿಯಾ ಗೆದ್ದು ಭರ್ಜರಿ ಆಟ ಆಡಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಹಾಗೆ ಆಡಿರೋ 3 ಒಡಿಯ ಮ್ಯಾಚಲ್ಲಿ 3 ಮ್ಯಾಚನ್ನು ಕೂಡ ಗೆದ್ದು ವೈಟ್ ವಾಶ್ ಮಾಡಿದ್ದಾರೆ ಇಂಗ್ಲೆಂಡ್ ಟೀಮ್ನ. ಒಂಥರ ಸಖತ್ತಾಗಿತ್ತು ಈ ಒಂದು ಒಡಿಯ ಸೀರೀಸ್. ಹಾಗೆ ಪ್ರತಿಯೊಂದು ಬ್ಯಾಟ್ಸ್ಮನ್ ಆಗಿರ್ಬೋದು, ಬೌಲರ್ಸ್ ಆಗಿರ್ಬೋದು, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಟೀಮ್ಗೆ ಈ ಒಂದು ಸೀರೀಸ್ ಅಲ್ಲಿ. ಆ ಕಡೆ T20 ಕಪ್ಪು ಇಂಡಿಯಾದೇ, ಈ ಕಡೆ ODI ಕಪ್ ಇಂಡಿಯಾದೇನೆ. ಟೋಟಲ್ ಆಗಿ ಇಂಗ್ಲೆಂಡ್ ಟೀಮ್ ಒಂಥರ ಮುಖಾಭಂಗ ಆಯಿತು ಈ ಒಂದು ಸೀರೀಸ್ ಅಲ್ಲಿ. ಆಡಿರೋ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ತೀರಾ ಕಳಪೆ ಬ್ಯಾಟಿಂಗ್ ಅಂತ ಹೇಳ್ಬೋದು ಇಂಗ್ಲೆಂಡ್ ಈ ಒಂದು ಸೀರೀಸ್ ಅಲ್ಲಿ. ಅವರೊಂದು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎರಡರಲ್ಲೂ ಕೂಡ ಮಿಸ್ಟೇಕ್ ಇದೆ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಬೌಲಿಂಗ್ ಚೆನ್ನಾಗಿ ಬರಲ್ಲ, ಬೌಲಿಂಗ್ ಚೆನ್ನಾಗಿ ಆಡಿದ್ರೆ ಬ್ಯಾಟಿಂಗು ಚೆನ್ನಾಗಿ ಬರಲ್ಲ. ಎರಡೂ ಚೆನ್ನಾಗಿ ಬಂದರೆ ಫೀಲ್ಡಿಂಗ್ ಚೆನ್ನಾಗಿ ಬರಲ್ಲ ಇಂಗ್ಲೆಂಡ್ ಟೀಮ್ದು. ಆ ಥರ ಪರಿಸ್ಥಿತಿ ಅವ್ರದ್ದು. ನಾವೇ ಕಿಂಗು, ನಾವೇ ಸ್ಟ್ರಾಂಗು ಅಂತ ಮೆರಿತಿದ್ದು ಇಂಗ್ಲೆಂಡ್ ಟೀಮ್ನ ನಮ್ಮ ಇಂಡಿಯಾ ಟೀಮರು ಬಗ್ಗೆ ಬಡ್ದಿದ್ದಾರೆ ಈ ಒಂದು ಸೀರೀಸಲ್ಲಿ. ಹಾಗೆ ಇದರಲ್ಲಿ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡಲೇಬೇಕು. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸುಬ್ಮನ್ ಗಿಲ್ ಆಗಿರ್ಬೋದು, ಹಾಗೆ ಟೀಮ್ ಇಂಡಿಯಾದ ಬೌಲಿಂಗ್ ಲೈನಪ್ ಆಗಿರ್ಬೋದು, ಮತ್ತೆ ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಮ್ಮ ಇಂಡಿಯಾ ಟೀಮು ಈ ಒಂದು ಸೀರೀಸಲ್ಲಿ. ಹಾಗೆ ನೆಕ್ಸ್ಟು ನೆನ್ನೆ ನಡೆದಂಥ 3ನೇ ODIನ ಟಾಸಿಂದ ಹಿಡಿದು ಮ್ಯಾಚ್ವರೆಗೂ ಪೂರ್ತಿ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಟಾಸ್ ಪಿಚ್ಚರ್ ಅಂತ ಬಂದರೆ ಇಂಗ್ಲೆಂಡ್ ಟೀಮ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಈ ಒಂದು ಪಿಚ್ಚಲ್ಲಿ. ಹಾಗೆ ನಾವು ಮೊನ್ನೆ ವಿಡಿಯೋದಲ್ಲಿ ಈ ಒಂದು ಪಿಚ್ ಬಗ್ಗೆ ಮಾತಾಡಿದ್ವಿ. ಇದು ಡಿಫೆಂಡಿಂಗ್ ಪಿಚ್ಚು. ಸ್ಟಾರ್ಟಿಂಗ್ ಒಂದು ಒಳ್ಳೆ ರನ್ ಕೊಟ್ಟರೆ ಬ್ಯಾಟಿಂಗಲ್ಲಿ ಅದನ್ನು ಚೇಸ್ ಮಾಡೋದಕ್ಕೆ ಸಖತ್ ಕಷ್ಟ ಆಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದೆ. ಅದೇ ಥರ ಕೂಡ ಈ ಮ್ಯಾಚಲ್ಲಿ ಆಗಿದೆ. ಹಾಗೆ ಇಲ್ಲಿ ಮ್ಯಾಚ್ ಪಿಚ್ಚರ್ಗೆ ಅಂತ ಬಂದರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡ್ತಂತ ನಮ್ಮ ಇಂಡಿಯಾ ಟೀಮ್ ಅವರು ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ನಾಯಕ ಹೊಡೆದಂಗೆ ಹೊಡಿತಾರೆ ಈ ಒಂದು ಕೊನೆ ODIಯಲ್ಲಿ. ಹೌದು, ಒಂಥರ ಬೆಂಕಿ ಬಿರುಗಾಳಿ ಥರ ಬ್ಯಾಟಿಂಗ್ ಮಾಡ್ತಾರೆ ಈ ಒಂದು ಕೊನೆ ODIಯಲ್ಲಿ ನಮ್ಮ ಇಂಡಿಯಾ ಟೀಮ್ ಪ್ಲೇಯರ್ಸು. ಇದರಲ್ಲಿ ಮೇಯ್ನಾಗಿ ನಮ್ಮ ಶುಭ್ಮನ್ ಗಿಲ್ ಅವರು 112 ರನ್ ಹೊಡೆಯೋ ಮುಖಾಂತರ ಈ ಒಂದು ಮ್ಯಾಚಲ್ಲಿ ಸೆಂಚುರಿ ಕ್ಲಿಯರ್ ಮಾಡಿದ್ದಾರೆ. ಹಾಗೆ ಈ ಒಂದು ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ ಈ ಒಂದು ಮ್ಯಾಚ್ ಗೆಲ್ಲಿಸೋ ಮುಖಾಂತರ. ಇವರು ಈ ಒಂದು ಮ್ಯಾಚಲ್ಲಿ ಮಾತ್ರ ಅಲ್ಲ, ಈ ಒಂದು ಸೀರೀಸಲ್ಲೇ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಶುಭ್ಮನ್ ಗಿಲ್ ಅವರು. ಅವರೊಂದು ಚಿಂಡಿ ಬ್ಯಾಟಿಂಗಿಂದ ವೈಸ್ ಕ್ಯಾಪ್ಟನ್ ಆಗಿ ಅವರೊಂದು ಪಾತ್ರನ ಸಖತ್ತಾಗಿ ನಿಭಾಯಿಸಿದ್ದಾರೆ. ಹಾಗೆ ಇವ್ರ ಜೊತೆಗೆ ಶ್ರೇಯಸ್ ಅಯ್ಯರ್ ಅವರು 78 ರನ್ ಹೊಡೆಯೋ ಮುಖಾಂತರ ಒಂಥರ T20 ಆಡ್ದಂಗೆ ಆಡ್ತಾರೆ ಈ ಒಂದು ಮ್ಯಾಚನ್ನು. ಇವರಿಗೆ ಸಿಕ್ಕ ಈ ಅವಕಾಶನ ಸಖತ್ತಾಗಿ ಬಳಸ್ಕೊಂಡಿದ್ದಾರೆ ಈ ಒಂದು ODI ಸೀರೀಸಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಅವರು. ಹಾಗೆ ಇವ್ರ ಜೊತೆಗೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು 52 ರನ್ ಹೊಡೆಯೋ ಮುಖಾಂತರ ಈ ಒಂದು ಮ್ಯಾಚಲ್ಲಿ ಹಾಫ್ ಸೆಂಚುರಿ ಕ್ಲಿಯರ್ ಮಾಡ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ದ ಕಿಂಗ್ ಈಸ್ ಬ್ಯಾಕ್ ಅಂತ ಹೇಳ್ಬೋದು ಈ ಒಂದು ಸೀರೀಸಲ್ಲಿ. ಎಲ್ಲ ಒಂದು ಪ್ಲೇಯರ್ಸ್ಗಳು ರೆಚ್ ಗೆದ್ದಿದ್ದಾರೆ. ಬ್ಯಾಟ್ಸ್ಮನಿಂದ ಹಿಡಿದು ಬೌಲರ್ಸ್ರಿಗೂ ಕೂಡ ಎಲ್ಲ ಒಂಥರ ಸಖತ್ತಾಗಿ ಆಡಿದ್ದಾರೆ ಈ ಒಂದು ಸೀರೀಸಲ್ಲಿ. ಹಾಗೆ ಅವ್ರನ್ನವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಒಂದು ಸೀರೀಸ್ ಮುಖಾಂತರ. ಹಾಗೆ ಈ ಒಂದು ಮ್ಯಾಚಲ್ಲಿ ಈ ಒಂದು 3 ಜನದ ಉತ್ತಮವಾದ ಬ್ಯಾಟಿಂಗಿಂದ ನಮ್ಮ ಟೀಮ್ ಇಂಡಿಯಾ 50 ಓವರ್ಗೆ 356 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ಇಂಗ್ಲೆಂಡ್ ಟೀಮ್ಗೆ. ಹಾಗೆ ಇಂಗ್ಲೆಂಡ್ ಟೀಮ್ ಅವರು ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಕೇವಲ 214 ರನ್ಗೆ ಆಲ್ಔಟ್ ಆಗಿಬಿಡ್ತಾರೆ ಈ ಒಂದು ಮ್ಯಾಚಲ್ಲಿ ಇಂಗ್ಲೆಂಡ್ ಟೀಮ್ ಅವರು. ಈ ಮ್ಯಾಚಲ್ಲೂ ಕೂಡ ತೀರಾ ಕಳಪೆ ಬ್ಯಾಟಿಂಗ್ ಆಗೋಯ್ತು. ಸ್ಟಾರ್ಟಿಂಗ್ ರನ್ ಚೆನ್ನಾಗೇ ಬಂತು, ಒಂದು 2 ವಿಕೆಟ್ ಬೇಗ ಬೀಳ್ತಿದ್ದಂಗೆ ಎಲ್ಲರೂ ಟಕ ಅಂತ ಔಟ್ ಆಗಿಬಿಟ್ರು ಇಂಗ್ಲೆಂಡ್ ಟೀಮಲ್ಲಿ ಈ ಒಂದು ಮ್ಯಾಚಲ್ಲೂ ಕೂಡ. ಹಾಗೆ ಟೋಟಲ್ ಆಗಿ ನಮ್ಮ ಇಂಡಿಯಾ ಟೀಮು ಈ ಒಂದು ಮ್ಯಾಚ್ ಗೆದ್ದು ಹಾಗೆ ಈ ಒಂದು ಸೀರೀಸ್ನ ಕೂಡ ಗೆದ್ದಿದ್ದಾರೆ. ಟೋಟಲ್ ಆಗಿ ಒಂಥರ ಬೆಂಕಿ ಅಂತ ಹೇಳ್ಬೋದು ಈ ಒಂದು ಸೀರೀಸು ಕೂಡ. ನೋಡೋಣ ಮುಂದೆ ಬರುವಂಥ ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮ ಇಂಡಿಯಾ ಟೀಮ್ ಅವರು ಯಾವ ಥರ ಆಡ್ತಾರೆ ಅಂತ. ಹಾಗೆ ಈ ಒಂದು ಸೀರೀಸ್ ನಮ್ಮ ಇಂಡಿಯಾ ಟೀಮ್ ಗೆದ್ದಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.